ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. RC ಬೆನಗಲ್ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಂಗೆ ಇವತ್ತಂತೂ ಬಹಳ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ICC ಚಾಂಪಿಯನ್ ಟ್ರೋಫಿಯಲ್ಲಿ ಭಾರತ ಗೆದ್ದಿದೆ. ಅದು ಯಾರ ವಿರುದ್ಧ? ಪಾಕಿಸ್ತಾನದ ವಿರುದ್ಧ. 2017ರಲ್ಲಿ ನಮ್ಮನ್ನು ಸೋಲಿಸಿತ್ತು ಪಾಕಿಸ್ತಾನ. ಇವತ್ತು ನಾವು ಸೇಡು ತೀರಿಸಿಕೊಂಡಿದ್ದೇವೆ. ಗೆದ್ದಿತಪ್ಪ ಗೆದ್ದಿತು, ನಮ್ಮ ಇಂಡಿಯಾ ಗೆದ್ದಿತು. ಗೆದ್ದಿತಪ್ಪ ಗೆದ್ದಿತು, ನಮ್ಮ ಇಂಡಿಯಾ ಗೆದ್ದಿತು. ತುಂಬಾ ಖುಷಿ ಆಗ್ತಾ ಇದೆ ನಂಗೆ. ಖುಷಿಯಾಗಿದೆ ನಂಗೆ ಇವತ್ತು ಖುಷಿಯಾಗಿದೆ. ನಿನ್ನೆ ನಡೆದ ಪಂದ್ಯ ಅತ್ಯಂತ ರೋಚಕವಾಗಿತ್ತು ಅಂತ ಹೇಳಿದ್ರೆ, ಮೊದಲು ಟಾಸ್ ವಿನ್ ಮಾಡಿದ್ರು ಪಾಕಿಸ್ತಾನ. ಟಾಸ್ ವಿನ್ ಆಯ್ತು, ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಆದ್ರೆ ನಮ್ಮ ಮಾರಕ ಬೌಲಿಂಗ್ ದಾಳಿಗೆ ಪಾಕಿಸ್ತಾನ 49.4 ಓವರಿಗೆ 241 ರನ್ನಿಗೆ ಆಲ್ ಔಟ್ ಆಯ್ತು. ನಮ್ಮ ಹುಲಿಗಳು ಬೌಲಿಂಗ್ ದಾಳಿ ಹೇಗಿತ್ತು ಅಂದ್ರೆ, ನಮ್ಮ ಕುಲ್ದೀಪ್ ಯಾದವ್ ಅವರು 9 ಓವರಲ್ಲಿ 40 ರನ್ ಕೊಟ್ಟು 3 ವಿಕೆಟ್ ಪಡೆದರು. ಮತ್ತು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು 8 ಓವರ್ ಹಾಕಿ 31 ರನ್ ಕೊಟ್ಟು 2 ವಿಕೆಟ್ ಪಡೆದರು. ಹರ್ಷಿತ್ ರಾಣಾ ಅವರು 7 ಓವರ್ ಹಾಕಿ 30 ರನ್ ಕೊಟ್ಟು 1 ವಿಕೆಟ್ ಪಡೆದರು. ಇಂಡಿಯಾ ಕಮಾನ್. ಹಾಗೆ ನಮ್ಮ ಅಕ್ಷಯ್ ಪಟೇಲ್ ಅವರು 10 ಓವರ್ ಹಾಕಿ 49 ರನ್ ಕೊಟ್ಟು 1 ವಿಕೆಟ್ ಪಡೆದರು. ಅದಕ್ಕೆ ಪ್ರತ್ಯುತ್ತರವಾಗಿ ಬ್ಯಾಟಿಂಗ್ ಇಳಿದ ನಮ್ಮ ರೋಹಿತ್ ಪಡೆ ಪಾಕಿಸ್ತಾನದ ಬೌಲರ್ಗಳನ್ನು ನೀರು ಮಾಡಿ ಹಾಕಿಬಿಟ್ಟಿತು. ಕೇವಲ 42.3 ಓವರ್ಗಳಲ್ಲಿ ನಮ್ಮ ಇಂಡಿಯಾ ಗುರಿಯನ್ನು ತಲುಪಿಬಿಟ್ಟಿತ್ತು. ಅದರಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು 100 ಬಾರ್ಸಿಯೇ ಬಿಟ್ರು. ಅದು ಎಕ್ಸೈಟ್ಮೆಂಟ್ ಹೇಗಿತ್ತಂತ ಹೇಳಿದ್ರೆ, ಗೆಲ್ಲಲಿಕ್ಕೆ ಕೇವಲ 4 ರನ್ ಬೇಕಾಗಿತ್ತು. ಅಲ್ಲಿ ಮತ್ತೆ ರೋಹಿತ್ ಪಡೆ ಬಾರ್ಸೋ ಸಿಕ್ಸ್ ಬಾರ್ಸಿ ಸೆಂಚುರಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಿದ್ರು ಡ್ರೆಸ್ಸಿಂಗ್ ನೋಡ್ಕೊಳ್ಳೋ. ಅದು ಎಕ್ಸೈಟ್ಮೆಂಟ್. ನಮ್ಮ ವಿರಾಟ್ ಕೊಹ್ಲಿ ಅವರು 100 ರನ್ ಬಾರಿಸಿದ್ರು. ಹಾಗೆ ನಮ್ಮ ಶ್ರೇಯಸ್ ಅಯ್ಯರ್ ಅವರು 56 ರನ್ ಬಾರಿಸಿದ್ರು. ಏನೇ ಆಗ್ಲಿ, ನಮ್ಮ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಈ ವರ್ಷ ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಕಪ್ಪನ್ನು. ಕಮಾನ್ ಇಂಡಿಯಾ ಕಮಾನ್. ನಮ್ಮ ಇಂಡಿಯಾ ಮುಂದಿನ ಪಂದ್ಯಾಟ ಇದೇ ಬರುವ ಭಾನುವಾರ ಅಂದ್ರೆ ಮಾರ್ಚ್ 2ನೇ ತಾರೀಕಿಗೆ ನ್ಯೂಜಿಲೆಂಡ್ ವಿರುದ್ಧ ಆಡಲಿದೆ. ತುಂಬಾ ಎಕ್ಸೈಟಿಂಗ್ ಆಗಿದೆ. ನಮ್ಮ ಇಂಡಿಯಾ ಅಂತೂ ಕನ್ಫರ್ಮ್ ಆಗಿ ಸೆಮಿಫೈನಲ್ ಎಂಟ್ರಿ ಕೊಟ್ಟಾಗಿದೆ. ಈಗ ನ್ಯೂಜಿಲೆಂಡ್ 1 ಮ್ಯಾಚ್ ವಿನ್ ಆಗಿದೆ. ಈಗ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ತುಂಬಾ ಕಷ್ಟ ಉಂಟು. ನಮ್ಮ ಇಂಡಿಯಾ ಈ ವರ್ಷ ಕಪ್ಪು ನಮ್ಮದೇ. ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ನೆಕ್ಸ್ಟ್ ಬರ್ತೇನೆ. ಲಾಲ ಟಾಟಾ ಬಾಯ್ ಬಾಯ್, ಸಿ ಯು ಅಗೇನ್.